ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಚಂಡಮಾರುತದ ಪರಿಣಾಮ ಅರಬ್ಬಿ ಸಮುದ್ರದಲ್ಲಿ ಗಾಳಿ ಒತ್ತಡ ಮತ್ತು ಅಲೆಗಳ ಅಬ್ಬರ ಜೋರಾಗಿದ್ದು ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಲಾಗಿದೆ. ದೋಣಿಗಳು ದಡ ಸೇರಿದೆ. ಬಲವಾದ ಗಾಳಿಗೆ ಸಮುದ್ರ ಮಧ್ಯೆ ದೊಡ್ಡ ಗಾತ್ರದ ಅಲೆಗಳು ಬರ್ತಾ ಇರೋದ್ರಿಂದ ಪರ್ಸಿನ್ ಸಣ್ಣ ಟ್ರಾಲ್ ಬೋಟು ಹಾಗೂ ನಾಡ ದೋಣಿಗಳು ಮೀನುಗಾರಿಕೆ ನಡೆಸಲಾಗಿದೆ. ದಡ ಸೇರಿದೆ. ಕೆಲವು ಆಳ ಸಮುದ್ರದ ಬೋಟುಗಳು ಕಾರವಾರ ಸಹಿತ ಸಮೀಪದ ಬಂದರನ್ನ ಪ್ರವೇಶ ಮಾಡಿದೆ. ಈಗಾಗಲೇ ಮೀನುಗಾರಿಕೆ ಮುಗಿಸಿ ಬಂದ ಬೋಟುಗಳು ಮತ್ತೆ ಸಮುದ್ರಕ್ಕೆ ಇಳಿದಿಲ್ಲ. ಸೋಮವಾರ ಮಲ್ಪೆ ಬಂದರಿನಲ್ಲಿ 100% ಪರ್ಸಿನ್ ಮತ್ತು ನಾಡ ದೋಣಿಗಳು ಮೀನುಗಾರಿಕೆ ನಡೆಸಿದೆ. ದಡ ಸೇರಿದೆ. ಗಾಳಿ ಉತ್ತರ ವಾಯುವ್ಯದಿಂದ ಬೀಸ್ತಾ ಇತ್ತು. ಸೋಮವಾರ ದಕ್ಷಿಣ ಪೂರ್ವದ ಕಡೆಗೆ ಸಾಗಿದೆ. ಇದು ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಆಳ ಸಮುದ್ರದಲ್ಲಿ ಇದರ ಪ್ರಭಾವ ತುಸು ಜಾಸ್ತಿ. ಗಾಳಿಯ ಒತ್ತಡ ಬುಧವಾರದ ತನಕ ಇರುತ್ತೆ ಎನ್ನಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.